ನಮಸ್ತೆ. ಹೆಸರು ತರುಣ್. ಎಲ್ಲಿಂದ ಬಂದಿರೋದು? ನಾವು ಹೊಸಕೋಟೆಯಿಂದ ಬಂದಿರೋದು. ಏನ್ ಮಾಡ್ತಾ ಇದ್ದೀರಾ ನೀವು? ನಾವು ಈಗ ನಂದು BBA ಕಂಪ್ಲೀಟ್ ಆಯ್ತು. ಈಗ MBA ನೋಡ್ತಾ ಇದ್ದೀವಿ. ಎಜುಕೇಶನ್ ಮಾಡ್ತಾ ಇದ್ದೀವಿ. ಎಜುಕೇಶನ್ ಮಾಡ್ತಾ ಇದ್ದೀರಾ, ಹಾಗಾಗಿ ನೀವು ನಮ್ದು ಬನ್ನಿಂಗ್ಸ್ ಹ್ಯಾಪಿನೆಸ್ ಪ್ರೋಗ್ರಾಮ್ ಅಲ್ಲಿ ದುಡ್ಡಿನ ಪ್ರೋಗ್ರಾಮ್. ಹೌದು. ಹೇಗೆ ನಿಮ್ಗೆ ಇದು ಕನೆಕ್ಟ್ ಆಗುತ್ತೆ? ಲೈಕ್ ಯಾವ ತರ ಹೇಳಿ? ಅಂದ್ರೆ ನೀವು ಓದ್ತಾ ಇದ್ದೀರಾ ಅಲ್ವಾ, ಸೊ ಇದ್ರಲ್ಲಿ ನೋಡ್ಬಿಟ್ಟು ಇದು ಬಿಸ್ನೆಸ್ ಇರೋದು ರಿಲೇಟೆಡ್ ಇರೋದು. ಬಿಸ್ನೆಸ್ ಮಾಡ್ಬೇಕಂತ ಇದ್ದೀರಾ ಇಲ್ಲ ಇವಾಗ ಮತ್ತೆ ಎಜುಕೇಶನ್ ಕಂಟಿನ್ಯೂ ಮಾಡ್ಬೇಕಂತ ಇದ್ದೀರಾ? ಇಲ್ಲ, ಈಗ ನಂದು ಎಜುಕೇಶನ್ ಆದ್ಮೇಲೆ ನಾನು ಒಂದ್ ಸ್ವಲ್ಪ ದಿವಸ ಕೆಲ್ಸಕ್ಕೆ ಹೋಗಾದ್ಮೇಲೆ ನಿಧಾನ ಗುರುಜಿ ಹೇಳಿದಾಗ ಸ್ಟೆಪ್ಸ್ ನ ಫಾಲೋ ಮಾಡ್ಕೊಂಡು ನಂದೇ ಆದಂತ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತೀನಿ. ಯೂಟ್ಯೂಬ್ ನೋಡಿ ಬಂದಿರೋದಾ? ಹೌದು. ಫಸ್ಟ್ ಟೈಮ್ ಅಟೆಂಡ್ ಫಸ್ಟ್ ಟೈಮ್. ನಾನು ಫಸ್ಟ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೆ. ಇವರು ಅನಂತ ವಿಶ್ವ ಆಚಾರ್ಯ. ಬೆಳಗಿಂದ ನೋಡಿದೀರಾ ಯೂಟ್ಯೂಬ್ ಇದರಲ್ಲಿ ನಮ್ದು ಕ್ಲಾಸ್ ಅಲ್ಲಿ? ಏನ್ ಅನ್ನಿಸ್ತು ಗುರುಗಳ ಜೊತೆ? ಯಾವ್ದಾದ್ರು ಒಂದು ಒಳ್ಳೆ ಮಾತು ನಿಮ್ಗೆ ಇಷ್ಟ ಆಗಿರುವಂತದ್ದು ಯಾವ್ದಾದ್ರು ಹಂಚ್ಕೊಂಡು? ಲೈಕ್ ಗುರುಗಳು ತುಂಬಾ ವಿಷಯಗಳು ಹೇಳಿದ್ರು ಬೆಳಿಗ್ಗೆಯಿಂದ. ಲೈಕ್ ಅವ್ರು ತುಂಬಾ ವಿಷಯಗಳನ್ನ ಹೇಳಿದ್ರು. ನಾನು ಅಷ್ಟು ಡೀಪ್ ಆಗಿ ಹೋಗಕ್ಕಾಗಲ್ಲ. ಅದು ಲೈಕ್ ಅವರಿಂದ ನಾನು ತುಂಬಾ ಈಗ ಇಷ್ಟು ವಿತಿನ್ ಮಾರ್ನಿಂಗ್ ಇಂದ ಆಫ್ಟರ್ನೂನ್ ವರ್ಗು ನೋಡಿರೋದ್ರಲ್ಲಿ ನಾನು ಕಲ್ತಿರೋದೇನಪ್ಪಾ ಅಂದ್ರೆ ಲೈಕ್ ಬಿ ಪಾಸಿಟಿವ್. ಯಾವಾಗ್ಲೂ ಪಾಸಿಟಿವ್. ಯಾವತ್ತೂ ಇದು ಇದಾಗಲೇಬಾರ್ದು, ಅಂದ್ರೆ ಬಗ್ಲೇಬಾರ್ದು ಯಾವುದೇ ಪರಿಸ್ಥಿತಿ ಬಂತು. ಅದು ಸ್ಟ್ರೆಂತ್ ಆಗಿ ಇರಬೇಕು. ಆಯ್ತು, ಖಂಡಿತ ನಿಮ್ಗೆ ಎಜುಕೇಶನ್ ಮುಂದೆ ಬಿಸ್ನೆಸ್ ಮಾಡಕ್ಕೆ ಹೆಲ್ಪ್ ಆಗಲಿ ಕ್ಲಾಸ್ ನಮ್ದು ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ಒಳ್ಳೆ ಥ್ಯಾಂಕ್ ಯು. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ಹೇಮಂತ ಗೌಡ ಅಂತೇಳಿ, ತುಮಕೂರು. ತುಮಕೂರಿಂದ ಬಂದಿದ್ದೀರಾ ಸರ್? ಇದೆಷ್ಟನೇ ವರ್ಕ್ಶಾಪ್? ಮೂರನೇದು ಸರ್. ಹೇಗೆ ಅನಿಸ್ತದೆ ಸರ್ ಮೊದಲಿರೋ ವರ್ಕ್ಶಾಪ್ ಇವತ್ತಿನ ವರ್ಕ್ಶಾಪ್? ಏನು ಡಿಫ್ರೆನ್ಸ್? ಸೊ ಪ್ರತಿಯೊಂದು ವರ್ಕ್ಶಾಪ್ ಕೂಡ ವಿಭಿನ್ನವಾಗಿರುತ್ತೆ. ಸೊ ಸೇಮ್ ಟು ಸೇಮ್ ಏನಿರಲ್ಲ. ಸೊ ಕಲೀಲಿಕ್ಕೆ ಸಾಕಷ್ಟು ವಿಷಯಗಳು ನಮಗೆ ಸಿಗ್ತಾನೆ ಇದೆ. ಸೊ ಆ ಒಂದು ಉದ್ದೇಶದಿಂದ ನಾನು ಪದೇ ಬರ್ತಾ ಇರೋದು. ಸೊ ಎಲ್ಲಿವರೆಗೆ ದೇವ್ರ ಶಕ್ತಿ ಕೊಟ್ಟಿರ್ತಾನೋ ಅಲ್ಲಿವರೆಗೂ ವರ್ಕ್ಶಾಪ್ನ ಅಟೆಂಡ್ ಮಾಡ್ತೀನಿ. ಕಲ್ತಿದ್ದೀರಾ ಅಂದ್ರೆ ಈ ವರ್ಕ್ಶಾಪ್ ಅಲ್ಲಿ ಹಳೆ ವರ್ಕ್ಶಾಪ್ ಗಿಂತ ಈ ವರ್ಕ್ಶಾಪ್ ಅಲ್ಲಿ ಏನಾದರೂ ಒಂದು ಹೊಸದು ಬೆಳಗ್ಗೆಯಿಂದ ಇಲ್ಲಿವರೆಗೆ ಕಲ್ತಿದ್ದೀರಾ? ಗುರುಗಳು ಮಾತಾಡ್ತಾ ಇದ್ರೆ ಸೊ ಅದು ಜ್ಞಾನ ಸಾಗರ ಗುರುಗಳು. ಸೊ ಅವ್ರ ಬಗ್ಗೆ ನಾವು ಎರಡು ಮಾತಾಡಂಗಿಲ್ಲ. ಸೊ ಇವತ್ತು ಕಲೀಲಿಕ್ಕೆ ಒಂದು ದೃಷ್ಟಿ ದೋಷ ಯಾಕಾಗುತ್ತೆ, ಯಾಕೆ ನಮಗೆ ಕೆಟ್ಟ ಕಣ್ಗಳು ಬೀಳುತ್ತೆ ಅನ್ನೋದು ಗೊತ್ತಾಯ್ತು. ಸೊ ನಾವು ಸುಮ್ಮನೆ ನಮ್ಮ ಪ್ರತಿಷ್ಠೆಗೋಸ್ಕರ ಸೊ DP ಹಾಕೊಳ್ಳುವಂಥದ್ದು, ಸ್ಟೇಟಸ್ ಹಾಕೊಳ್ಳುವಂಥದ್ದು, ನಾವು ಕಾರ್ ತೊಗೊಂಡಿದ್ದೀವಿ, ನಾವು ಒಡವೆ ತೊಗೊಂಡಿದ್ದೀವಿ, ಈ ರೀತಿ ನಾವು ಬೇರೆಯವ್ರಿಗೆ ಹೇಳಿದಾಗ ಸೊ ಖಂಡಿತ ಅದರಿಂದ ನಮಗೆ ದೃಷ್ಟಿದೋಷ ಆಗುತ್ತೆ ಅನ್ನೋದು ಗೊತ್ತಿರಲಿಲ್ಲ, ಕೆಟ್ಟ ದೃಷ್ಟಿ ಬೀಳುತ್ತೆ ಅನ್ನೋದು ಗೊತ್ತಿರಲಿಲ್ಲ. ಸೊ ಇನ್ನು ಮುಂದೆ ನಾನು ಆ ರೀತಿ ಮಾಡೋಕ್ಕೆ ಹೋಗಲ್ಲ. ಯಾವುದೇ ರೀತಿ DP ಹಾಕೊಳ್ಳುವಂಥದ್ದು, ಸ್ಟೇಟಸ್ ಹಾಕೊಳ್ಳುವಂಥದ್ದು ಮಾಡೋಕ್ಕೆ ಹೋಗಲ್ಲ. ಎಸ್ ಮೇಡಮ್. 100 ಕೋಟಿ ವರ್ಕ್ಶಾಪ್ ಅಟೆಂಡ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಖಂಡಿತ ಅಟೆಂಡ್ ಮಾಡ್ತೀನಿ ಮೇಡಮ್. ಸೊ ಅದಕ್ಕೆ ಗುರುಗಳ ಆಶೀರ್ವಾದ, ದೇವರ ಆಶೀರ್ವಾದ ಇದ್ರೆ ಖಂಡಿತ ಅಟೆಂಡ್ ಮಾಡ್ತೀನಿ. ಓಕೆ ಸರ್, ಒಳ್ಳೇದಾಗಲಿ ಸರ್. ನೀವು 100 ಕೋಟಿ ಮಾಡಿ 100 ಕೋಟಿ ವರ್ಕ್ಶಾಪ್ ಬಂದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು.